ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಈ ಉಡುಪಿ ಮಂಗಳೂರು ಪ್ರದೇಶದಲ್ಲಿ ಇತ್ತೀಚೆಗೆ ಸಾಕಷ್ಟು ಕೆಳಮಟ್ಟದಲ್ಲಿ ವಿಮಾನಗಳು ಹಾರುತ್ತಿವೆ ಎಂದು ನಿಮಗೂ ಗಾಬರಿಯಾಗಿರಬಹುದು. ನಾನು ಇದರ ಬಗ್ಗೆ ಚಿಂತೆಗೊಳಗಾಗಿ ಮಾಹಿತಿ ಕಲೆ ಹಾಕಿದಾಗ ನನಗೆ ದೊರೆತ ಮಾಹಿತಿ ಅಂದರೆ, ಈ ವಿಮಾನಗಳು ಖನಿಜ ನಿಕ್ಷೇಪಗಳನ್ನು ನಕ್ಷೆ ಮಾಡಲು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆಗಾಗಿ ಅಧಿಕೃತ ವಾಯುಗಾಮಿ ಭೂಭೌತ ಸಮೀಕ್ಷೆ ನಡೆಸುತ್ತಿದೆ ಎಂದು ಗೊತ್ತಾಯಿತು. ಜುಲೈ 31, 2026ರವರೆಗೆ ಕಾರ್ಯನಿರ್ವಹಿಸುತ್ತಿರುವ ಇವು ಸೆಸ್ನಾ ಕ್ಯಾರವಾನ್ 208B ವಿಮಾನವಾಗಿದೆ. ಬದಲಾಗಿ ಇದು ಜೆಟ್ಗಳಲ್ಲ, ವಿಶೇಷ ಉಪಕರಣಗಳೊಂದಿಗೆ ಕಡಿಮೆ ಎತ್ತರದಲ್ಲಿ ಇವು ಕಾರ್ಯನಿರ್ವಹಿಸುತ್ತದೆ. ಇವುಗಳ ಉದ್ದೇಶವೇನೆಂದರೆ ಕಾಂತೀಯ ಮತ್ತು ರೇಡಿಯೋಮೀಟರ್ ಸಂವೇದಕಗಳನ್ನು ಬಳಸಿಕೊಂಡು ಖನಿಜ ಗುರುತಿಸುವಿಕೆ ಆಗಿದೆ. ಎಕ್ಸ್ಕ್ಯಾಲಿಬರ್ ಮ್ಯಾಕ್ಸ್ ಫಾರ್ ಪ್ರೈವೇಟ್ ಲಿಮಿಟೆಡ್ GSI ಒಪ್ಪಂದ ಮಾಡಿಕೊಂಡಿದೆ. DGCA ಅಧಿಕಾರ ನೀಡಿದೆ. ಈ ವಿಮಾನಗಳ ಬಗ್ಗೆ ಸಾರ್ವಜನಿಕರು ಭಯಪಡಬಾರದು ಎಂದು ಸೂಚಿಸಲಾಗಿದೆ. ಇದರ ಮೂಲ ನಿಲ್ದಾಣವಿರುವುದು ಮಂಗಳೂರು ಮತ್ತು ಶಿವಮೊಗ್ಗದ ವಿಮಾನ ನಿಲ್ದಾಣ. ಈ ಸಮೀಕ್ಷೆ ಜುಲೈ 31, 2026ರವರೆಗೆ ಮುಂದುವರಿಯಲಿದೆ ಎಂದು ತಿಳಿದುಬಂತು. ಈ ಪ್ರಸ್ತುತ ಚಟುವಟಿಕೆಯು ದೊಡ್ಡ ಪ್ರಮಾಣದ ಸರ್ಕಾರಿ ಯೋಜನೆಯಾಗಿದೆ, ಸ್ಥಳೀಯ ಖಾಸಗಿ ಸಮೀಕ್ಷೆಯಲ್ಲ ಎಂದು ಹೇಳುತ್ತಾರೆ. ಆದರೆ ನನ್ನ ಮನಸ್ಸಲ್ಲಿ ಕಡೆ ಒಂದು ಕೆಟ್ಟ ನಂಬಿಕೆ ಅಂದರೆ, ಈಗ ಸಮೀಕ್ಷೆ ಮುಗಿದ ನಂತರ ಇದು ಸರ್ಕಾರದ ಯೋಜನೆ, ಎಲ್ಲರೂ ಒಪ್ಪಿ ಜಾಗ ಬಿಟ್ಟುಕೊಡಿ ಹೇಳುತ್ತಾರೋ ಏನೋ ಎನ್ನುವ ಕೆಟ್ಟ ನಂಬಿಕೆ.